ಮಕ್ಕಳ ಎಲ್ಲರೂ ಹೆಂಗಿದ್ದೀರಾ? ಎಕ್ಸಾಮ್ಗೆ ನೀಟಾಗಿ ಓದ್ಕೊತಿದ್ದೀರಾ ಅಂದ್ಕೊತಿದ್ದೀನಿ. ಎಲ್ಲರೂ ರಿವಿಷನ್ ಮೋಡಲ್ಲಿ ಇದ್ದೀರಾ? ಸ್ವಲ್ಪ ಜನ ಸ್ಟಾರ್ಟೇ ಮಾಡಿಲ್ಲ, ಬಟ್ ಓಕೆ. ನಾನು 2.0 ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ನಿಮಗೆಲ್ಲರಿಗೂ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ. ಎಲ್ಲರೂ ನಾಳೆ ಪಾಸಾಗಿ ಯಾವುದು ಬಿಡೋಕ್ಕೆ ಹೋಗ್ಬಿಡಿ, ಆಯಿತಾ? ವೀಡಿಯೋಗೆ ಹೋಗಿನ ಮುಂಚೆ ಇವತ್ತು ನಾವು ನೋಡೋದು ಬಂದುಬಿಟ್ಟು ಫಾರ್ ಓನ್ಲಿ ದ ಪಾಸಿಂಗ್, ಆಯಿತಾ? ಯಾರು ಜಾಸ್ತಿ ಮಾರ್ಕ್ಸ್ ತೊಗೊಬೇಕು ಅಂದ್ಕೊಂಡಿದ್ದೀರಲ್ಲ ಅವೆಲ್ಲ ನಮ್ಮದು ಪ್ರೀವಿಯಸ್ ರೆಗ್ಯುಲರ್ ವೀಡಿಯೋ ಇದ್ದೀರಾ, ಅದನ್ನು ಟ್ರೈ ಮಾಡಿ ನೋಡೋಕ್ಕೆ ಕಂಪ್ಲೀಟಾಗಿ, ಆಯಿತಾ? ಇದು ಬಂದುಬಿಟ್ಟು ಜಸ್ಟ್ ಫಾರ್ ಪಾಸಿಂಗ್ ಪ್ಯಾಕೇಜ್, ಓಕೆನಾ? ಮೀನ್ಸ್ ನಾನು ಹೇಳ್ತೀನಿ ಸ್ವಲ್ಪ 50 ಮಾರ್ಕ್ಸ್. ಇದು 50 ಮಾರ್ಕ್ಸ್ ಕ್ವಶನ್ಸ್ ನಾನು ಕೊಟ್ಟಿರೋದು. 50 ಮಾರ್ಕ್ಸ್ ಬರೀ 50 ಮಾರ್ಕ್ಸ್, ಆಯಿತಾ? ಯಾರ್ಯಾರು ವೀಡಿಯೋನ ಕಂಪ್ಲೀಟಾಗಿ ನೋಡ್ತೀರೋ ಅವ್ರು 50 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು, ಆಯಿತಾ? ಈ ವಿಡಿಯೋದಲ್ಲಿ ನಾನು ಆಲ್ಸೋ ಈ ಕ್ವಶನ್ಸ್ ಏನಿದೆ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಾಗಲಿ ನಿಮ್ಮ ಟೆಲಿಗ್ರಾಮಲ್ಲಿ ಎಲ್ಲೋ ಒಂದು ಹತ್ರ ಪೋಸ್ಟ್ ಮಾಡ್ತೀನಿ. ಸೊ ನೀವೇನು ಟೆನ್ಷನ್ ತೊಗೊಂಬೋಣಕ್ಕೆ ಹೋಗಬೇಡಿ. ಒನ್ಸ್ ಕಂಪ್ಲೀಟಾಗಿ ವಾಚ್ ಮಾಡಿ ವೀಡಿಯೋನ, ಅಷ್ಟೇ ಸಾಕಾಯ್ತಾ? ನೆಕ್ಸ್ಟ್ ಏನಿಲ್ಲ, ನಾನು ಅಪ್ಲೋಡ್ ಮಾಡ್ತೀನಲ್ಲ ಈ ಕ್ವಶನ್ಸ್ ಹೇಳ್ತೀನಿ. ಎಲ್ಲ ಮಾಡಲಲ್ಲಿ 20 ಅಟ್ಲೀಸ್ಟ್ 14 ಮಾರ್ಕ್ಸ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ, ಮೀನ್ಸ್ ಬರ್ದಿದ್ದೀನಿ ಕ್ವಶನ್ಸ್ ಎಲ್ಲ. ಬಟ್ ಆಲ್ಸೋ 10 ಮಾರ್ಕ್ಸ್ ಬಂದರೆ ಕೂಡ ಆರಾಮಾಗಿ ನೀವು 50 ಮಾರ್ಕ್ಸ್ ತೊಗೊಂಬಿಡ್ಬೋದು. ನಾನು ಆ ಕ್ವಶನ್ಸ್ ಯಾವುದೋ ಅಂತ ಹೇಳ್ತೀನಿ, ಆಯಿತಾ? ಮತ್ತು ಇನ್ನೊಂದು, ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ, ಏನೂ ಪ್ಯಾನಿಕ್ ಆಗೋ ಬೇಕಾಗಿಲ್ಲ. ಇನ್ನೊಂದು, ಫಾರ್ ಓನ್ಲಿ ಪಾಸಿಂಗ್ ನೋಡ್ತಿರೋರು ಪ್ಯಾನಿಕೇ ಆಗಬೇಡಿ, ಇನ್ನು ಟೈಮ್ ಇದೆ ನಿಮ್ಮ ಹತ್ರ. ಏನೋ 10:35 ಇವಾಗ ಅಂದ್ಕೊಳ್ಳಿ ಟೈಮ್. ಇವಾಗ ಅಟ್ಲೀಸ್ಟ್ ಒಂದು 12 o'clock ಒಂದು ಮಾಡ್ಯೂಲ್ 5 ಈ ಥರ ಇಷ್ಟೇನು ಟೈಮ್ ಕೊಟ್ಟಿದ್ದೀನಲ್ಲ, ಇಷ್ಟು ಟೈಮಲ್ಲಿ ಮುಗಿಸ್ಬಿಟ್ರೆ ನಿಮ್ಗೆ ಇನ್ನೂ ನಾಳೆ ಕೂಡ ಇರುತ್ತೆ. ನಾಳೆ ಬೆಳಗ್ಗೆ ಒಂದು 5 o'clock-ಇಂದ 1:10ವರೆಗೂ ಟೈಮ್ ಇರುತ್ತೆ ನಿಮಗೆ, ಓಕೆನಾ? 1 ಟೈಮ್ವರೆಗೂ ಟೈಮ್ ಇರುತ್ತೆ, ಅವಾಗವರೆಗೂ ಓದ್ಬೋದು. ಸ್ವಲ್ಪ ಜನ ಅವಾಗೇ ಎದ್ದು ಓದಿ ಪಾಸ್ ಆಗ್ತಾರೆ. ಸೊ ನೀವೇನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ, ಮೈನ್ಲಿ ಪ್ಯಾನಿಕ್ ಆಗೋಕ್ಕೆ ಹೋಗ್ಬೇಡಿ, ಆವಾಗ ನಿಮಗೆ ಪ್ರೆಷರ್ ಆಗುತ್ತೆ, ಓದೋಕ್ಕಾಗಲ್ಲ. ಸೊ ಆಯಿತಾ? ಇನ್ನೊಂದು, ಯಾರೋ ಬಿಟ್ಕೊಡ್ಬೇಡಿ, ಆಯಿತಾ? ಮತ್ತು ಇನ್ನೊಂದು ವಿಡಿಯೋಗೆ ಹೋಗೋಣ. SF ಇಂಜಿನಿಯರಿಂಗ್ ವಿತ್ YT. ನಿಮಗೆಲ್ಲರಿಗೂ ನನ್ನ ವೀಡಿಯೋಸ್ ಎಲ್ಲ ಹೆಲ್ಪ್ ಆಗಿದೆ ಅಂದ್ಕೊತಿದ್ದೀನಿ ಮ್ಯಾಥಮೆಟಿಕ್ಸ್ಗೆ. ಓಕೆ, ನಿಮ್ದು ಎಷ್ಟು ಮಾರ್ಕ್ಸ್ ಬಂದಿದೆ ಅಂದರೆ ಜಸ್ಟ್ ಕಮೆಂಟ್ ಮಾಡಿ ಮ್ಯಾಥ್ಸಲ್ಲಿ ಹಿಂಗೆ ಇಷ್ಟ ಆಯಿತು ಆ ವೀಡಿಯೋಸ್ ಎಲ್ಲ ಅಂತ. ಸಬ್ಜೆಕ್ಟ್ಗೂ ನೋಡಿದ್ರೆ BCS 302, ಸಬ್ಜೆಕ್ಟ್ ನೇಮ್ DDCO, ಆಯಿತಾ? ಇದು ಓನ್ಲಿ ಫಾರ್ ಪಾಸಿಂಗ್, ಆಯಿತಾ? ನಾಟ್ ಫಾರ್ ಸ್ಕೋರಿಂಗ್. ನಿಮಗೆ ಸ್ಕೋರಿಂಗ್ ಬೇಕು ಅಂದರೆ ರೆಗ್ಯುಲರ್ ವೀಡಿಯೋ ಇದೆಯಲ್ಲ, ಆ ರೆಗ್ಯುಲರ್ ವೀಡಿಯೋ ನೋಡಿದ್ರೆ ಸಾಕು ಮಕ್ಕಳ, ಆಯಿತಾ? ನೆಕ್ಸ್ಟ್, ಇದು ವೈಟ್ ಎಮಿನೇಟ್ ಕಲರ್ ಚೇಂಜ್ ಮಾಡೋಣ, ಓಕೆನಾ? ಇದು ಫಿಕ್ಸ್ಡ್ ಕ್ವಶನ್ಸ್. ಹೌದು, ಇದು ಏನಂದರೆ 20 ಮಾರ್ಕ್ಸ್ ಎಂತಕ್ಕೆ ಬರ್ದಿದ್ದೀನಿ ಅಂದರೆ ಪ್ರತಿಯೊಂದು ಮಾಡೆಲ್ಗೂ ಈ ಥರ ಬರ್ದಿದ್ದೀನಿ, ಆಯಿತಾ? ಸೊ ಆವಾಗ ಈ ಮಾಡೆಲಲ್ಲಿ ಎಷ್ಟು ವೈಟೇಜ್ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಅದೇ ಮಾಡೆಲ್ 5 ಹೋಗೋಣ. ಸಿಂಗಲ್ ಬಸ್ ಆರ್ಗನೈಸೇಷನ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಆದಮೇಲೆ ವಿತ್ ಅ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಸಿಂಗಲ್ ಬಸ್ ಆರ್ಗನೈಸೇಷನ್ ಡೇಟಾ ಪಾತ್ ಇನ್ಸೈಡ್ ದ ಪ್ರೊಸೆಸರು. ಇದು ಬಂದ್ಬಿಟ್ಟಿದೆ ಫಂಡಮೆಂಟಲ್ ಕಾನ್ಸೆಪ್ಟ್ ಆಫ್ ನೀಟ್ ಡಯಾಗ್ರಾಮ್, ಆಯಿತಾ? ಇವೆರಡು ಕ್ವಶನ್ಸು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳು, ಆಯಿತಾ? ಇವೆರಡು ಕ್ವಶನ್ಸಲ್ಲಿ ಒಂದು ಕ್ವಶನ್ ಎಕ್ಸಾಮ್ ಬಂದೇ ಬರುತ್ತೆ, ಅಪಿಯರ್ ಆಗುತ್ತೆ. ಸೊ 10 ಮಾರ್ಕ್ಸ್, ಆಯಿತಾ? ಇಲ್ಲೇ 10 ಮಾರ್ಕ್ಸ್ ಬಂತು. ನಾನು 20 ಮಾರ್ಕ್ಸ್ ಅಂತ ಬರ್ತಿದ್ದೀನಲ್ಲ, ಬಟ್ ಆಲ್ಸೋ ಇಟ್ ಕ್ಯಾನ್ ಕಮ್ ಲೈಕ್ 10 ಮಾರ್ಕ್ಸ್, ಆಯಿತಾ? ಇನ್ನೊಂದು ಏನು ಹೇಳ್ತೀವಿ, ಅದಕ್ಕೆ ನಾನು ನೀವು ಕೇಳ್ತಿದ್ದೀರ ಬ್ರೋ ಇದು 10-20 ಮಾರ್ಕ್ಸ್ ಬಂದೇ ಬರುತ್ತೆ ಅಂತ. ಅದಕ್ಕೆ ನಾನು ಪ್ಲ್ಯಾನ್ B ತಂದಿದ್ದೀನಿ ನಿಮಗೋಸ್ಕರ. ಏನಂದರೆ ಪ್ರತಿ ಮಾಡಲಲ್ಲೂ ಒಂದು ಕ್ವಶನ್ ಅಟೆಂಡ್ ಮಾಡ್ತೀರಾ ನೀವು, ಅದು ನನ್ನ ಗ್ಯಾರಂಟಿ. ನೀವು ಒಂದೊಂದು ಕ್ವಶನ್ ಅಟೆಂಡ್ ಮಾಡಿದ್ರೆ ಪ್ರತಿ ಮಾಡಲಲ್ಲಿ ಎಲ್ಲದರಲ್ಲಿ 10 ಸೀರೀಸೇ ಬರುತ್ತೆ. ಈ ಸರಿ ಬಂದರೆ ಬಿಟ್ಟರೆ ಮಾಡಲ್ 1, 2 ಅಲ್ಲಿ ಬಿಟ್ಬಿಟ್ಟು 7 ಸೀರೀಸ್ ಬಂದರೆ ಇನ್ನು ಪ್ರತಿ ಇದರಲ್ಲಿ ಕೂಡ ನಿಮಗೆ 10 ಸೀರೀಸೇ ಬರುತ್ತೆ, ಆಯಿತಾ? ಸೊ ನಾನು ಪ್ಲ್ಯಾನ್ B ಏನಂದರೆ ನಮ್ಮದು ಈ ಕ್ವಶನ್ಸ್ ಅಂದರೆ ಆ ಮಾಡಲಲ್ಲಿ ಈ ಕ್ವಶನ್ ಮಿಸ್ ಆಯಿತು ಅಂದರೆ ಅದರಲ್ಲಿ 10 ಮಾರ್ಕ್ಸ್ ನೀವು ಅಟೆಂಡ್ ಮಾಡ್ತೀರಾ. ಸೊ ಇನ್ ದ ಎಂಟೈರ್ 5 ಮಾಡೆಲ್ಸಲ್ಲಿ ಒಂದೊಂದು ಮಾಡೆಲಲ್ಲಿ ಒಂದು ಕ್ವಶನ್ ಬರೆದ್ಬಿಡ್ತೀರಾ, ಆವಾಗ ಈಸಿಯಾಗಿ ಆರಾಮಾಗಿ 50 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು, ಆಯಿತಾ? ಇನ್ನೊಂದು ಆನ್ಸರ್ಸ್ ನೀಟಾಗಿ ಓದ್ಕೊಳ್ಳಿ, ಆಯಿತಾ? ನಾನು ಆನ್ಸರ್ಸು ನಿಮಗೆ ಫೋಟೋಸ್ ಥ್ರೂ ಅಪ್ಲೋಡ್ ಮಾಡ್ತೀನಿ, ಬಟ್ ನಿಮ್ಮ ಫ್ರೆಂಡ್ಸ್ CC ಸ್ಟ್ರೀಮರ್ಗೂ ವೀಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಐ ಡೋಂಟ್ ಹ್ಯಾವ್ ಮಚ್ ಟೈಮ್, ಬಟ್ ನಾನು ಇದನ್ನೆಲ್ಲ PDF ಮಾಡಿಬಿಟ್ಟು ನಿಮಗೆ ಮೆಂಬರ್ಶಿಪ್ ಯಾರಿದ್ರೆ ಅವ್ರಿಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಆನ್ಸರ್ಸ್ ಕೊಟ್ಟಿದ್ದೆ ಅದರಲ್ಲೇ ಲಿಂಕ್ ಮಾಡ್ತೀನಿ, ಅದನ್ನು ನೋಡಿ, ಆಯಿತಾ? ಮೆಂಬರ್ಸ್ಗೆ. ಮತ್ತು ಮೆಂಬರ್ಸ್ಗೆ ಇನ್ನೊಂದು ಏನಂದರೆ ನಾನು ನಿಮಗೆ 10 ಕ್ವಶನ್ಸ್ ಕೊಡ್ತೀನಿ. 10 ಕ್ವಶನ್ಸ್ ಮೆಂಬರ್ಸ್ಗೆ, ನಮ್ಮ ಚಾನಲ್ ಯಾರು ಫ್ಯಾಮಿಲಿ ಮೆಂಬರ್ ಆಗಿದ್ದಾರೆ ಅವ್ರಿಗೆ 10 ಕ್ವಶನ್ಸ್ ಕೊಡ್ತೀನಿ. 3.0 ವೀಡಿಯೋನ ವೈಟ್ ಮಾಡ್ತಾಯಿರಿ, ನಾನು ಇದು ಈವ್ನಿಂಗ್ ಅಪ್ಲೋಡ್ ಮಾಡ್ತೀನಿ ನಿಮಗೆ, ಆಯಿತಾ? ಫಾರ್ ಓನ್ಲಿ ಪಾಸಿಂಗ್, ಜಸ್ಟ್ ಪಾಸ್, ಆಯಿತಾ? ಎಂತಕ್ಕಂದರೆ ನಮ್ಮ ಚಾನಲ್ ಮೈನ್ಲಿ ಯಾರೋ ಫೈಲ್ ಆಗಬಾರ್ದು ಅನ್ನೋದಷ್ಟೇ. ಸೊ ಯಾರು ಮೆಂಬರ್ಶಿಪ್ ಆಗಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ನಿಮಗೆ 10 ಕ್ವಶನ್ಸ್ ಅಪ್ಲೋಡ್ ಮಾಡ್ತೀನಿ. 10 ಕ್ವಶನ್ಸ್ ಹೋದರೆ ಸಾಕು, ನಿಮಗೆ 3.0 ಅಂತ ಅಪ್ಲೋಡ್ ಮಾಡ್ತೀನಿ, ಆಯಿತಾ? ಇವಾಗ ಪಾರ್ಟ್ B ಏನಂದರೆ ಎಕ್ಸ್ಪ್ಲೇನ್ ದ ಕಂಪ್ಲೀಟ್ ಆಪರೇಷನ್ಸ್ ಇನ್ವಾಲ್ವ್ಡ್ ಇನ್ ಎಕ್ಸಿಕ್ಯೂಟಿಂಗ್ ಇನ್ಸ್ಟ್ರಕ್ಷನ್ ಆಫ್ ಹ್ಯಾಡ್ 3 R1 ಅಲಾಂಗ್ ವಿತ್ ಅ ಕಂಟ್ರೋಲ್ ಸೀಕ್ವೆನ್ಸ್. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ವಿತ್ ಅ ಸೂಟಬಲ್ ಡಯಾಗ್ರಾಮ್ ಕಾನ್ಸೆಪ್ಟ್ ಆಫ್ ಅ ಟ್ರಾನ್ಸ್ಫರ್ ಆನ್ ಫಿಚಿಂಗ್ ವರ್ಡ್ ಫ್ರಮ್ ಎನ್ ಮೆಮೊರಿ. ಇದೇ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳು. ಮತ್ತು ಇನ್ನೊಂದು ನಿಮಗೆ 20 ಮಾರ್ಕ್ಸ್ ಬೇಕು ಅಂದರೆ ಇನ್ನೊಂದು ಪಾರ್ಟ್ C ಅಂದರೆ ಈ ಪೈಪ್ಲೈನ್ ಟಾಪಿಕ್ ಇದೆಯಲ್ಲ, ಈ ಪೈಪ್ಲೈನ್ ಟಾಪಿಕ್ನ ಒಂದು ಸರಿ ನೀಟಾಗಿ ಓದ್ಕೊಬಿಡಿ. ಏನು ಒಂದೇ ನಿಮಿಷ ಇಲ್ಲೇ ಕೊಟ್ಟಿದ್ದೀನಿ.
ನಾನು ನಿಮ್ಗೆ ನೋಡಿಸ್ಬಿಡ್ತೀನಿ ಒಂದು ನಿಮಿಷ. ಹಾಂ ಡಿಸ್ಕ್ರೈಬ್ ದ ಡೀಟೇಲ್ಸ್ ಆಫ್ ಎ ಬೇಸಿಕ್ ಐಡಿಯಾ ಆಫ್ ಇನ್ಸ್ಟ್ರಕ್ಷನ್ ಪೈಪ್ಲೈನ್. ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳು, ಆಯಿತಾ. ಈ ಕ್ವಶನ್ಸು ಮೈನ್ ಇಂಪಾರ್ಟೆಂಟು. ಇಷ್ಟು ಕ್ವಶನ್ಸ್ ಓದ್ಬಿಟ್ರೆ ನೀವು ನಾನು ಕೊಟ್ಟಿರೋ ಕ್ವಶನ್ಸ್ ಅದರಲ್ಲಿ ಇದೊಂದು ಸೇರಿಸ್ಬಿಟ್ಟು +1 ನೀವು ಆರಾಮಾಗಿ 20 ಮಾರ್ಕ್ಸ್ ತೊಗೋಬೋದು. ಬಟ್ ಆಲ್ಸೋ ಇನ್ ಕೇಸ್ ಪೇಪರ್ ಟಫ್ ಬಂದರೂ ಕೂಡ 10 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ನೀವು. ನಂದು ಇದು ಪ್ಲ್ಯಾನ್ ಬಿ ಆಗಿರುತ್ತೆ, ಆಯಿತಾ. ಇದರಲ್ಲಿ 15 ಮಾರ್ಕ್ಸ್ ಅಂದ್ಕೋಣ, 20 ಮಾರ್ಕ್ಸ್ ಬೇಡ, 10 ಮಾರ್ಕ್ಸ್ ಅಂದ್ಕೋಣ. 10 ಮಾರ್ಕ್ಸ್ ಬಂತಾ ಈ ಮಾಡ್ಯೂಲಲ್ಲಿ. ನೆಕ್ಸ್ಟು 20 ಮಾರ್ಕ್ಸ್ ಬರುತ್ತೆ, ಬಟ್ ಆಲ್ಸೋ 10 ಮಾರ್ಕ್ಸ್ ಇಟ್ಕೊಳ್ಳೋಣ, ಆಯಿತಾ. ಇದರಲ್ಲಿ 14 ಮಾರ್ಕ್ಸ್ ಬರ್ತಿದ್ದೀನಲ್ಲ, 10 ಮಾರ್ಕ್ಸ್, ಲೆಟ್ಸ್ ಕನ್ಸಿಡರ್ 10 ಮಾರ್ಕ್ಸ್, ಆಯಿತಾ. Model 4 ಅಲ್ಲಿ ವಿತ್ ನೀ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಆಕ್ಸೆಸಿಂಗ್ ಇನ್ಪುಟ್ ಡಿವೈಸಸ್ಸು, ಆಯಿತಾ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಮತ್ತು ಇನ್ನೊಂದು ಇದರಲ್ಲಿ ಮೆಮೊರಿ IO ಡಿವೈಸಸ್ ಅಂತಿರುತ್ತೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ನಾನು 10 ಮಾರ್ಕ್ಸ್ ಹೇಳ್ತಿರೋದ್ರಿಂದ ಯಾವುದಾದ್ರೂ ಇದರಲ್ಲಿ ಹೇಳೋಕ್ಕಾಗಲ್ಲ. 20 ಮಾರ್ಕ್ಸ್ ಬರ್ಬೋದು ಎಕ್ಸಾಮ್ ನಾಳೆ ನಿಮಗೆ. ಬಟ್ ನಾನು 10 ಮಾರ್ಕ್ಸ್ ಅಂತ ಹೇಳ್ತಿದ್ದೀನಿ ಅಂದರೆ ಜಸ್ಟ್ ನೀವು ಪಾಸ್ ಆಗಬೇಕಲ್ಲ. ಸೊ ಅದಕ್ಕೆ 4 ಕ್ವಶನ್ಸ್ ಕೊಟ್ಟಿದ್ದೀನಿ ಅಲ್ವ, ಆರಾಮಾಗಿ ಹೋದ್ರೆ 4 ಕ್ವಶನ್ಸ್ ಹೋದರೆ ಅದು ಆರಾಮಾಗಿ ಎಕ್ಸಾಮ್ ಬರೀಬೋದು ನೀವು. ಅಷ್ಟು ಓದೋಕ್ಕಾಗಲ್ಲ ಅಂದರೆ ಹೆಂಗಪ್ಪ ನೀವು. ಮತ್ತು ಇನ್ನೊಂದು ಎಕ್ಸ್ಪ್ಲೈನ್ ದ ಹಾರ್ಡ್ವೇರ್ interrupt and enabling disabling of an interrupt sequence of an event handling interrupt sequence n single device. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಕ್ವಶನ್ ಮಾತ್ರ ಎಕ್ಸಾಮ್ಗೆ ಅಪಿಯರ್ ಆಗಿರುತ್ತೆ. ಸೊ 10 ಮಾರ್ಕ್ಸ್, ಆಯಿತಾ. ಬಟ್ ಪೇಪರ್ ಆದರೂ ಟಫ್ ಬಂದರೂ ಈ ಪಾಠೇ ಕೊಟ್ಟಿಲ್ಲ ಅಂದರೂ ಕೂಡ ನಮ್ಗೆ ಈ ಪಾಠ ಇರುತ್ತೆ, ಆಯಿತಾ. ಬಟ್ ಇದು ಬಿಟ್ಟರೆ ಇನ್ನೇನು ಇಲ್ಲ ಮಕ್ಕಳೇ, ಇದೇ ಓದ್ಕೊಳ್ಳಿ, ಆಯಿತಾ. ವಾಟ್ ಈಸ್ ದ ಬಸ್ ಅಟ್ರಿಬ್ಯೂಷನ್, ಎಕ್ಸ್ಪ್ಲೇನ್ ದ ಸೆಂಟ್ರಲೈಸ್ಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಅಟ್ರಿಬ್ಯೂಷನ್ ಮೆಥಡ್ ವಿತ್ ನೀ ಡಯಾಗ್ರಾಮ್ಸ್ ಟೈಪ್ಸ್ ಮೇ ಬಿ ಇಂಪಾರ್ಟೆಂಟ್ ಇಲ್ಲ, ಬಟ್ ಆಲ್ಸೋ ಸುಮ್ಮನೆ ಟೈಪ್ಸ್ ನೋಡಿರಿ. ಮತ್ತು ಅಲ್ಲಿ ಬಂದುಬಿಟ್ಟು ಏನು ಟೈಪ್ಸ್ ಬಗ್ಗೆ ಏನೋ ಒಂದು ಎಕ್ಸ್ಪ್ಲೈನ್ ಮಾಡಿ ಬನ್ನಿ, ಆಯಿತಾ. ಬಟ್ ಮಾರ್ಕ್ಸ್ ಕೊಡ್ತಾರೆ. ಮತ್ತು DMA ವಿತ್ ನೀ ಡಯಾಗ್ರಾಮ್, ಇದು DMA ಇಸ್ ನಾಟ್ ಮೋರ್ ಇಂಪಾರ್ಟೆಂಟ್, ಬಲ್ಸ್ ಆಲ್ಸೋ ಓದ್ಕೊಂಡಿದೆ, ಆಯಿತಾ. ಮತ್ತು ಇನ್ನೊಂದು ಇದು ಎಕ್ಸ್ಟ್ರಾ ಕ್ವಶನ್ ಎಂತಕ್ಕಂದರೆ ಈ ಮಾಡಲಲ್ಲಿ ಕೂಡ ನೀವು 20 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಈ ಕ್ವಶನ್ಸ್ ನಾನು ಕೊಟ್ಟಿದ್ದೀನಿ, ಇದು ಓದ್ಕೊಳ್ಳಿ. ಇದು ಓದ್ಕೊಂಡು ನೀವು ಈ ಮಾಡಲಲ್ಲಿ 20 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಇನ್ ಕೇಸ್ ಬಿಡಿ, ಆಯಿತು, ವಿಡಿಯೋ ಟಫ್ ಕೊಡ್ತಾರೆ ನಾಳೆ ಪೇಪರು, ಬಟ್ ಅದು ಕೂಡ ನಾವು 10 ಮಾರ್ಕ್ಸ್ ಗೊತ್ತಾಗುತ್ತೆ. ನೀವು ಕಂಪ್ಲೀಟಾಗಿ ನಾವು ಹೋದರೆ 20 ಮಾರ್ಕ್ಸ್ ಪಕ್ಕ. ಬಟ್ ಆದರೂ ಕೂಡ ಪೇಪರು ಟಫ್ ಕೊಟ್ಟರೆ ಕೂಡ 10 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ಇವಾಗ ನೀವು ಟೋಟಲಾಗಿ 20 ಮಾರ್ಕ್ಸ್ ಆಯಿತು. Model 1ಅಲ್ಲಿ ಒಂದು, Model 5ಅಲ್ಲಿ ಒಂದು ಕ್ವಶನ್, Model 4 ಒಂದು ಕ್ವಶನ್, ಎಷ್ಟಾಯಿತು? 20 ಮಾರ್ಕ್ಸ್ ಆಯಿತು ನಿಮಗೆ. ಇನ್ನು Model 3ಗೆ ಹೋಗೋಣ. Model 3 ನಾವು ಇವಾಗ ಅನ್ಕೋಣ 10 ಮಾರ್ಕ್ಸ್ ಅಂದ್ಕೋಣ, ಓಕೆನಾ. ಈ 10 ಮಾರ್ಕ್ಸಲ್ಲಿ ಅಡ್ರೆಸ್ಸಿಂಗ್ ಮೋಡ್ ಅಂದರೆ ಏನು? ಎನಿ 4 ಟೈಪ್ಸ್ ಅಲ್ಲ, ಎನಿ ಟೈಪ್ಸ್ ಆಫ್ ಅಡ್ರೆಸ್ಸಿಂಗ್ ಮೋಡ್ ವಿತ್ ಎನ್ ಎಕ್ಸಾಂಪಲ್. ಈ 4 ಟೈಪ್ಸ್ ಅಂತ ಕೇಳ್ಬೋದು. ಇನ್ನೊಂದು ಅದೇನು ಜಸ್ಟ್ ಇಲ್ಲ, ನಾನು ಆನ್ಸರ್ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಲ್ಲ, ಈ ಬರೀಬೇಕಾಗುತ್ತೆ ಎಷ್ಟು ಇದ್ದಾವೆ ಅಂತ ಅಡ್ರೆಸ್ಸಿಂಗ್ ಮೋಡ್ಸು. ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಒಂದು 2-3 ಸೆಂಟೆನ್ಸಲ್ಲಿ ಅಷ್ಟೇ ಆಗೋಗುತ್ತೆ. ವಿತ್ ನೀ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ ಆಫ್ ಎನ್ ಕಂಪ್ಯೂಟರ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಫಂಕ್ಷನಲ್ ಯೂನಿಟ್ಸ್ ಆಫ್ ಎನ್ ಕಂಪ್ಯೂಟರ್. ಇದು ಅಷ್ಟೇ. ಇದು ಮೈನ್ ಇಂಪಾರ್ಟೆಂಟ್ ಏನಲ್ಲ, ಬಟ್ ಆದರೂ ಕೂಡ ಇನ್ ಕೇಸ್ ನಾನು ಏನಂತಂದರೆ ಇದರಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಎರಡು ಮಿಕ್ಸ್ ಮಾಡಿದ್ದೀನಿ. ವೈ? ಬಿಕಾಸ್ ನಿಮಗೆ 10 ಮಾರ್ಕ್ಸ್ ಬೇಕಾಗುತ್ತೆ, ನಾಟ್ 20 ಮಾರ್ಕ್ಸ್. 20 ಮಾರ್ಕ್ಸ್ ಬೇಕಾಗಿದ್ದಾಗ ಏನು ಮಾಡಬೇಕಂದ್ರೆ ನೀವು ಎಕ್ಸ್ಟೆಂಡ್ ಆಗುತ್ತೆ ಟಾಪಿಕ್ಸ್ ತುಂಬ ಆವಾಗ. ಸೊ ನಾನು 10 ಮಾರ್ಕ್ಸ್ ಆದ್ರಿಂದ ಇವು 2 ಕ್ವಶನ್, ಒಂದು ಕ್ವಶನ್ ಬಂದೇ ಬರುತ್ತೆ. ಪಾರ್ಟ್ ಎ ಆರ್ ಪಾರ್ಟ್ ಬಿ 10 ಮಾರ್ಕ್ಸ್ ವಿಲ್ ಅಪಿಯರ್ ಫಾರ್ ದಿಸ್ 2 ಕ್ವಶನ್ಸ್. ಮತ್ತು ಇನ್ನೊಂದು 20 ಮಾರ್ಕ್ಸ್ ಯಾರು ಟಾರ್ಗೆಟ್ ಮಾಡ್ತಿದ್ದೀರಾ, ಮೀನ್ಸ್ ಯಾರು ಅಷ್ಟು ಬೇಕು ಅಂದ್ಕೊತಿದ್ದೀರಲ್ಲ, ಡೆಮಾನ್ಸ್ಟ್ರೇಟ್ ದ ಬ್ರಾಂಚಿಂಗ್ ಆಪರೇಷನ್ ಯೂಸಿಂಗ್ ಎನ್ ಲೂಪ್ ಹ್ಯಾಡ್ n ನಂಬರ್ಸ್ ವಿತ್ ಅ ಬ್ಲಾಕ್ ಡಯಾಗ್ರಾಮ್. ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ, VIP, ಆಯಿತಾ. ಮತ್ತು ಇನ್ನೊಂದಿದೆ ಅದೇನೊಂದು ಕ್ವಶನ್ ಇದೆ, ಬಟ್ ಅದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಐ ಡೋಂಟ್ ನೋ ದಟ್ ಕ್ವಶನ್. ಮೇ ಬಿ ಪ್ರಾಬ್ಲಮ್ಸ್ ಬಂದರೂ ಬರ್ಬೋದು, ಓಕೆನಾ. ಇಲ್ಲಾಂದರೆ ಈ ಥರ ಇದು ಬಿಟ್ ಆಟಬಿಲಿಟಿ ಅಂದ್ರೇನು, ಬಿಗ್ ಹೆಡ್ ಏನು, ಅಸೈನ್ಮೆಂಟ್ ಅಂದರೆ ಲಿಟಲ್ ಹೆಡ್ ಏನು, ಅಸೈನ್ಮೆಂಟ್ ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತಲ್ಲ ಇವೆಲ್ಲ ಕ್ವಶನ್ಸು. ನನ್ನ ಪ್ರಕಾರ ಏನು ಹೇಳ್ತೀನಿ ಅಂದರೆ ಮಕ್ಕಳೇ, Model 5, Model 4, Model 3 ಇದರಲ್ಲೇ ನೀವು ಆರಾಮಾಗಿ ಮಾರ್ಕ್ಸ್ ತೊಗೊಂಡ್ಬಿಡಬೇಕು. 20, 60 ಮಾರ್ಕ್ಸು. ಎಂತಕ್ಕೆ ಅಂದರೆ ಇದು ಮೈನ್ ಸ್ಕೋರಿಂಗ್ ಮಾರ್ಕ್ಸ್ ಇದಾಗುತ್ತೆ. ಬಟ್ ಇದರ ಕ್ವಶನ್ ಕೂಡ ನಿಮಗೆ ಅರ್ಥ ಆಗುತ್ತೆ ಹೆಂಗೆ ಬರೀಬೇಕು ಅಂತ. ಬಟ್ ನೀವು Model 2 ಮತ್ತು Model 1 ಹೋದರೆ ನಿಮಗೆ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗುತ್ತೆ. ಅದಕ್ಕೆ ನೀವು ಅಲ್ಲಲ್ಲಿ 10 ಮಾರ್ಕ್ಸ್ ತೊಗೊಂಬಿಟ್ರೆ ಆರಾಮಾಗಿ 60, 70, 80 ಮಾರ್ಕ್ಸ್ ಆರಾಮಾಗಿ ನೀವು ಎಕ್ಸಾಮ್ ತೊಗೋಬೋದಲ್ಲ. ಸೊ ಹಂಗೆ ಯೋಚನೆ ಮಾಡಬೇಕು ನೀವು, ಆಯಿತಾ. ಇದರಲ್ಲಿ ನೋಡಿ ಮಕ್ಕಳೇ, 20 ಮಾರ್ಕ್ಸ್ ಇದರಲ್ಲೇ ಬಂದ್ಬಿಡುತ್ತೆ. ಬಟ್ ಆದರೂ 10 ಮಾರ್ಕ್ಸ್ ಇಟ್ಕೊಳ್ಳೋಣ.
ಆಯಿತಾ. 10 ಮಾರ್ಕ್ಸ್ ಬಂದೇ ಬರುತ್ತೆ ನಿಮಗೆ ಎಕ್ಸಾಮಲ್ಲಿ. ಇದನ್ನು ಓದಿದ್ರೆ, ಈ ಕ್ವಶನ್ಸ್ ಓದಿದ್ರೆ ಆಯಿತಾ. ಇದನ್ನು ಓದೋಕ್ಕೆ ಟ್ರೈ ಮಾಡಿ ಮಕ್ಕಳು ಆಯಿತಾ. ಇನ್ನು Model 2 ಅಂತೀರಾ, Model 10 ನಿಜ ನನಗೆ ಗೊತ್ತಾಗಲ್ಲ ಏನು ಓದಬೇಕು ಅಂತ, ಮೀನ್ಸ್ ಏನು ಬರೀಬೇಕು ಅಂತ. ನಿಮಗೆ ಅಷ್ಟು ಡಿಫಿಕಲ್ಟ್ ಇರುತ್ತೆ Model 1, 2 ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಕ್ವಶನ್ಸ್ ಮಕ್ಕಳೇ. ಆದರೂ ಕೂಡ ಪರವಾಗಿಲ್ಲ, ನಾನು ಕೊಟ್ಟಿದ್ದೀನಲ್ಲ ಈ 3 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಬಂದೇ ಬರ್ಬೋದು. ಇನ್ನೊಂದು SR ಮೇಲೆ ಸ್ಟೋರೇಜ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಸ್ಟೋರೇಜ್ ಮೆಮೊರಿನ ಏನೋ ಸಮಥಿಂಗ್ ಇದೆ, ಅದ್ರ ಮೇಲೆ ಒಂದು ಕ್ವಶನ್ ಕೇಳ್ಬೋದು. ಮತ್ತು ಇಲ್ಲಾಂದರೆ ಎಕ್ಸ್ಪ್ಲೇನ್ ದ ನೀಟ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ ದ SR ಲ್ಯಾಶ್ ಅಂಡ್ ನಾರ್ಗೆಟ್ ಡಿರೈವ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈ ಕ್ವಶನ್. ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಈ ಫ್ಲಿಪ್ ಟು ಫ್ಲಾಪ್ಸು, SR, JK ಆ್ಯಂಡ್ ಫ್ಲಿಪ್ ಫ್ಲಾಪ್ಸ್, ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇದು ಕ್ವಶನ್ ಆಗುತ್ತೆ. ಮತ್ತು 4 into 1 ಮಾರ್ಕ್ಸು, ಬ್ಲಾಕ್ ಡಯಾಗ್ರಾಮ್, ಟ್ರೂತ್ ಟೇಬಲ್, ಇದು ಅಷ್ಟು ಇದೇನು ದೊಡ್ಡ ಏನು ಅಷ್ಟು ಕ್ವಶನ್ಸ್ ಅಲ್ಲ, ಬಟ್ ಆದರೂ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು. ಇನ್ 3 ಕ್ವಶನ್ಸ್ ಯು ಕ್ಯಾನ್ ಗೆಟ್ 10 ಮಾರ್ಕ್ಸ್, 1 ಕ್ವಶನ್ಸ್ ಆಯಿತಾ. ಸೊ ಇದರಲ್ಲಿ ಏನಾಯಿತು, ನಮ್ಗೆ 10 ಮಾರ್ಕ್ಸ್ ಬಂತು ಓಕೆನಾ. ಆವಾಗ ಎಷ್ಟಾಯಿತು, 40 ಮಾರ್ಕ್ಸ್ ಆಯಿತು. ಇಲ್ಲಿಗೆ 40 ಮಾರ್ಕ್ಸ್ ಆಯಿತಾ. ವೈಟ್ ಮಕ್ಕಳು ಒಂದು ನಿಮಿಷ. Model 3 ಅಡ್ರೆಸ್ಸಿಂಗ್ ಮಾಡಾಯಿತಾ, ಬಟ್ ಇಲ್ಲಿ ಅಂತ Model 3 ಬಂದಿದೆ. ಓಕೆ, ನಿಮ್ಗೇನಾಯಿತು 20 ಮಾರ್ಕ್ಸ್ ಆಯಿತಾ. 10 ಮಾರ್ಕ್ಸು ಅವಾಗೆಲ್ಲ ಮಾಡಲಿಂದ 10 ಮಾರ್ಕ್ಸ್ ಆಯಿತು. ಈಗ 4 ಮಾಡಲ್ಸ್ ಆಯಿತು, 40 ಮಾರ್ಕ್ಸ್ ಆಯಿತು. ಇನ್ನು Model 1 ಅಂತೀರಾ. ಇನ್ನು Model 1ಅಲ್ಲಿ ಇದನ್ನೇನು PDF ಸ್ಟಾಪ್ ಮಾಡಿ ನೋಡೋಂಗಿಲ್ಲ. ನಾನು ಈ PDF ಅಥವಾ ಇಲ್ಲಾಂದರೆ ಇದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಇದನ್ನು. ಸೊ ಯು ಕ್ಯಾನ್ ನೀಟಾಗಿ ಓದ್ಕೋಬೋದಾಯ್ತು ಎಕ್ಸಾಮ್ಗೆ. ಮತ್ತು ಇವಾಗ Model 1 ಹೋಗೋದಾದರೆ Model 1 ಏನಿಲ್ಲ ಮಕ್ಕಳು, ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ, ನಿಮಗೆ ಟೈಮ್ ಇರುತ್ತೆ ಮಕ್ಕಳೇ. ನಾಳೆ ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿ. ಇದು Model 1, ನೈಟ್ Model 2 ಮುಗ್ಸೋಕ್ಕೆ ಟ್ರೈ ಮಾಡಿ ಆಯಿತಾ. Model 1ಅಲ್ಲಿ ನಿಮ್ಗೆ ಏನು ಈ K ಮ್ಯಾಪಿಂಗ್ ಮೇಲೆ ಕ್ವಶನ್ಸ್ ಇದೆಯಲ್ಲ, ಈ K ಮ್ಯಾಪಿಂಗ್ ಮೇಲೆ ಕ್ವಶನ್ಸ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನೀವು 14 ಮಾರ್ಕ್ಸ್ ತೊಗೊಂಡ್ಬಿಡ್ಬೋದು ನೋಡಿ. ಇದೆಲ್ಲ ಒಂದು ಪಾರ್ಟ್ ಆಗಿರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಒಂದು ಪಾರ್ಟ್ ಆಗಿರುತ್ತೆ. ಸೊ ನಾನು ಏನು ಹೇಳ್ತೀನಿ ಅಂದರೆ 10 ಮಾರ್ಕ್ಸ್ ಇದು ಒಂದು 50% ಇವೆಲ್ಲ. ಯಾಕಂದರೆ ಇದು ಬರ್ಬೋದು, ಇಲ್ಲಾಂದರೆ ಇದು ಬರ್ಬೋದು. ಇದು ಬಂದೇ ಬರುತ್ತೆ, ಬಟ್ 7 ಸೀರೀಸ್ ಆಗಿ ಬಂದರೆ ಇದು ಬರ್ಬೋದು. ಬಟ್ ಇಫ್ ಇನ್ ಕೇಸ್ 10 ಸೀರೀಸ್ ಆದರೆ ಇದು ಬರುತ್ತೆ, ಇಟ್ ವಿಲ್ ನಾಟ್ ಕಮ್ ಲೈಕ್ ದಟ್ ಆಯಿತಾ. ಅದಕ್ಕೆ ನೀವು ಏನು ಮಾಡ್ತೀರಾ ಅಂದರೆ ಈ ಕ್ವಶನ್ಸ್ನ ಮೈನಾಗಿ ಈ ಪಾಸಿಟಿವ್ ನೆಗೆಟಿವ್ ಯೂಸಿಂಗ್ ಲಾಜಿಕ್ ಗೇಟ್, ಎನ್ ಗೇಟ್ಸ್, ಇದನ್ನು ಓದೋಕ್ಕೆ ಟ್ರೈ ಮಾಡಿ. ಮತ್ತು ಇನ್ನೊಂದು ನಾನು ಕ್ವಶನ್ ಬರ್ದಿದ್ದೀನಿ, ಅದು ಹೇಳ್ತೀನಿ ಹೇಳಿ. ಇದೇ ಕ್ವಶನ್ ಏನು ಬರ್ದಿರೋದು. ಮತ್ತು K ಮ್ಯಾಪಿಂಗ್ ಮೇಲೆ ಸಮ್ಸ್ ಒಂದು ಏನು ಮಕ್ಕಳು ಏನಿಲ್ಲ, ಯಾವುದನ್ನೊಂದು ವೀಡಿಯೋ ಆರ್ ನಿಮ್ಮದು ಇಂಟರ್ನಲ್ಸ್ಗೆ ಬರ್ದಿದ್ದೀರಲ್ಲ ಅದನ್ನೆಲ್ಲ ನೋಡ್ಕೊಳ್ಳಿ. ಅದು ಜಸ್ಟ್ ಏನಾಗುತ್ತೆ ಅಂದರೆ ಅದರಿಂದ ನೀವು ಆರಾಮಾಗಿ ಓದ್ಕೊಂಡು ಪಾಸ್ ಆಗ್ಬೋದು. ಯಾಕಂದರೆ ಸ್ವಲ್ಪ ಕ್ವಶನ್ಸ್ ಇಂಟರ್ನಲ್ಸ್ಗೆ ಓದಿರ್ತೀರ ಈ K ಮ್ಯಾಪಿಂಗ್ ಮೇಲೆ ಹೆಂಗೆ ಕ್ವಶನ್ಸ್ ಮಾಡೋದು ಅಂತ. ಬಟ್ ಆಲ್ಸೋ ನೀವು ಯಾರನ್ನ ವೀಡಿಯೋನ ನೋಡಿ ಕಂಪ್ಲೀಟಾಗಿ ನೀವು ಓದ್ಕೊಂಡಿರ್ತೀರ ಎಲ್ಲರೂ. ಬಟ್ ನೀಟಾಗಿ ಸ್ವಲ್ಪ ಬರೆದ್ಬಿಟ್ಟು ನಿಮ್ಮ ಏನು ಬರೆದಿದ್ರೆ ಆ ನೋಟ್ಸ್ನ ಶೇರ್ ಮಾಡಿ, ನೀವು ಫ್ರೆಂಡ್ಸ್ ಕೂಡ ಹೆಲ್ಪ್ ಆಗುತ್ತೆ ಥ್ರೂ ವಾಟ್ಸಪ್ ಗ್ರೂಪ್ ಆಯಿತಾ ಅಂತ ಹೇಳ್ತಾ. ನೀವೆಲ್ಲ ಓದ್ಕೊಳ್ಳಿ. ಇದರಲ್ಲಿ 50 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ವಿತೌಟ್ ಎನಿ ಡೌಟ್. ಪ್ಲೀಸ್ ಕಂಪ್ಲೀಟಾಗಿ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ 3.2ದಲ್ಲಿ. ಫಾರ್ ಮೆಂಬರ್ಸ್ ಆಗಿರ್ತೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೈಟ್ ನಾವು.